ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಟೈಮ್ ಬಂದು 8:30 ಫ್ರೆಂಡ್ಸ್, ನೈಟ್ ಆಗಿದೆ. ಸೊ ಗಿಣ ಮಾಡ್ತಾ ಇದ್ನಲ್ಲ ಅಂತ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ಹಾಗೆ ಇವಾಗ ನೈಟಿಗೆ ಡಿನ್ನರ್ಗೆ ಚಪಾತಿ ಪಲ್ಯ ಎಲ್ಲ ಮಾಡಬೇಕು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ನನಗಂತೂ ಗಿಣ್ಣ ಅಂದರೆ ತುಂಬಾ ಇಷ್ಟ. ಸೊ ಈ ಹಳ್ಳಿ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಗಿಣ್ಣ ಅಂದರೆ ಏನು ಅಂತ. ಈ ಹಳ್ಳಿ ಸೈಡೆಲ್ಲ ಆದರೆ ಹಸುವಿನ ಗಿಣ್ಣದ ಹಾಲು ಸಿಗತ್ತೆ ಈಸಿಯಾಗಿ. ಸೊ ಅವರು ಜಾಸ್ತಿನೇ ಮಾಡ್ತಾರೆ ಹಳ್ಳಿ ಸೈಡೆಲ್ಲ. ನಾವು ಈ ಸಿಟಿಗಳಲ್ಲೆಲ್ಲ ಸಿಗೋದೇನೆ ಕಷ್ಟ. ಸೊ ನಮ್ಮ ಚಿಕ್ಕಮ್ಮ ತಂದು ಕೊಟ್ಟಿದ್ರಂತೆ ಮಮ್ಮಿಗೆ. ಅವರು ನನಗೆ ಸ್ವಲ್ಪ ಕೊಟ್ಟಿದ್ದರು. ಅದರಲ್ಲೇ ನಾನು ಇವಾಗ ರೆಸಿಪಿನ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಕೂಡ ಗಿಣ್ಣ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಮಮ್ಮಿ ನನಗೂ ಸ್ವಲ್ಪ ಕೊಟ್ಟಿದ್ದರು. ಸೊ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡೋಣ. ಮುಂಚೆ ಎಲ್ಲ ಡೈರಿ ಹಾಲನ್ನ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅಲ್ವಾ. ಈಗ ಹಳ್ಳಿಯಿಂದ ಹಾಲು ತಂದುಬಿಟ್ಟು ಕೊಡ್ತಾಯಿದ್ರಲ್ವ. ಈ ರೀತಿ ಕ್ಯಾರಿಯರಲ್ಲಿ ಹಾಲು ತೊಗೊಂಡು ಬಂದು 1 ಲೀಟ್ರು 1/2 ಲೀಟ್ರು ಈ ರೀತಿ ತೊಗೊಳ್ತಿದ್ವಲ್ಲ, ಅವರೇ ನಮಗೆ ಗಿಣ್ಣದ ಹಾಲನ್ನು ತಂದು ಕೊಟ್ಬಿಡ್ತಾಯಿದ್ರು. ಸೊ ನಾವು ಚೈಲ್ಡ್ಹುಡ್ಡಲ್ಲಿದ್ದಾಗ ತುಂಬಾ ಗಿಣ್ಣನ ತಿಂದಿದ್ದೀವಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸಿಟಿಗಳಲ್ಲಿ ಆ ರೀತಿ ಎಲ್ಲ ಆಗಲ್ಲ. ಆಮೇಲೆ ಇಲ್ಲಿ ಇತ್ತೀಚೆಗಂತೂ ಡೈರಿ ಹಾಲೇ ಜಾಸ್ತಿ ಆಗಿದೆ. ಹಳ್ಳಿಯಿಂದ ಹಾಲು ತಂದು ಕೊಡೋರು ಅದೆಲ್ಲ ಇವಾಗ ತುಂಬಾ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಊರಲ್ಲಿದ್ದಾಗ, ನಾವು ಚಿಕ್ಕವರಿದ್ದಾಗ ಆ ರೀತಿಯೇ ಹಾಲು ತೊಗೋತಿದ್ದು. ಹಳ್ಳಿಲಿ ಹಸುವಿನ ಹಾಲು ಫ್ರೆಶ್ ಆಗಿ ತಂದು ಕೊಡೋರು. ಹಾಗೆ ನಿಮ್ಗೆ ಯಾರಿಗೆಲ್ಲ ಗಿಣ್ಣ ಅಂದರೆ ಗೊತ್ತು, ಹಾಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಗಿಣ್ಣದ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಗಿಣ್ಣದ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಗಿಣ್ಣದ ಹಾಲು 1 ಕಪ್ಪಷ್ಟಿದೆ. ಇದಕ್ಕೆ ನಾನು ಇವಾಗ 1/4 ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಂದಿನಿ ಹಾಲು 1/4 ಲೀಟ್ರಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ 1/4 kg ಬೆಲ್ಲನ ತೊಗೊಂಡಿದ್ದೀನಿ. ಈ ರೀತಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಏಲಕ್ಕಿನ ಈ ರೀತಿ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಇವಾಗ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಗಿಣ್ಣದ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಹೇಳಿದಾಗೆ 1/4 ಲೀಟ್ರಷ್ಟು ಹಾಲು, ಇದು ನಂದಿನಿ ಹಾಲನ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈ ಬೌಲಲ್ಲಿ ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಬೆಲ್ಲ ಕುಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ. ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಸಹ ಇತ್ತು, ನಾನು ಅದನ್ನೇ ಹಾಕೋಣ ಅಂದ್ಕೊಂಡೆ. ಬಟ್ ಅದು ಸ್ವಲ್ಪ ಕಲರು ಬರಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಡಾರ್ಕ್ ಇರುತ್ತೆ. ಸೊ ಅದರಿಂದ ನಾನು ಬೆಲ್ಲನೇ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಪ್ಪಗೆ ಬಂದ್ಬಿಡುತ್ತದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ. ನೋಡೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇವಾಗ ಬೆಲ್ಲ ಕರಗಿದಾಗಿದೆ. ಸೊ ಇದನ್ನು ಒಂದು ಸಲ ಸೋಸ್ಕೊಳ್ಳೋದು ಒಳ್ಳೆಯದು.
ನಾನಿಲ್ಲಿ ಚಿಕ್ಕದು ಟೀ ಸೋಸೋದಿರುತ್ತಲ್ಲ, ಅಂದರೆ ಇದು ಹೊಸದು, ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಬೇರೆ ಯೂಸ್ ಮಾಡಿದಾದರೆ ಟೀ ಕಾಫಿ ಸ್ಮೆಲ್ ಬಂದ್ಬಿಡುತ್ತೆ. ಸೊ ನೀವು ಈ ರೀತಿ ಯಾವುದಾದ್ರೂ ಚೆನ್ನಾಗಿರೋ ಜಾಲರಿನಲ್ಲಿ ಸೋಸ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಿರುತ್ತೆ, ಏನಾದರೂ ಅದರಲ್ಲಿ ಡಸ್ಟ್ ಎಲ್ಲ ಏನಾದರೂ ಇದ್ದರೆ ಎಲ್ಲ ಸೋಸ್ಬೋದು. ನೋಡಿ, ನಾವು ಯಾವ ಪಾತ್ರೆಯಲ್ಲಿ ಬೇಯಿಸೋಕೆ ಇಡ್ತೀವೋ ಅದೇ ಪಾತ್ರೆಗೆ ಸೋಸ್ಕೋಬೇಕಾಗತ್ತೆ. ಸೊ ಇವಾಗಿನ ಬೆಲ್ಲದಲ್ಲೆಲ್ಲ ಆ ರೀತಿ ಏನಿರಲ್ಲ, ಪ್ಯೂರೇ ಇರುತ್ತೆ. ಅದು ಒಂದು ಸಲ ಸೋಸಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ನಾನು ಈ ಪಾತ್ರೆಯಲ್ಲೇ ಇವಾಗ ಬೇಯಲಿಕ್ಕೆ ಇಡ್ತೀನಿ. ಸೊ ಇದರಲ್ಲೇ ಸೋಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 3ರಿಂದ 4 ಏಲಕ್ಕಿ ತೊಗೊಂಡು ಅದನ್ನು ಈ ರೀತಿ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾನೊಂದು ಕುಕ್ಕರ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಸ್ಟವ್ ಮೇಲೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಹಾಗೆ ಇದು ಗಿಣ್ಣಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಇದರೊಳಗಡೆ ಇಡ್ತಾ ಇದ್ದೀನಿ. ನಾವು ಅನ್ನಕ್ಕೆ ಇಡುವಾಗ ಎಷ್ಟು ನೀರು ಇಡ್ತೀವಲ್ಲ ಅಷ್ಟು ನೀರು ಇಟ್ಟರೆ ಸಾಕು ಫ್ರೆಂಡ್ಸ್. ಸೊ ಹಾಗೆ ಗಿಣ್ಣ ಮಿಕ್ಸ್ ಮಾಡಿದ್ವಲ್ಲ, ಅದು ಪಾತ್ರನ ಇಟ್ಬಿಟ್ಟು ಅದಕ್ಕೊಂದು ಈ ರೀತಿ ಪ್ಲೇಟ್ನ ಮುಚ್ಚಬೇಕು. ಸೊ ಇವಾಗ ಇದಕ್ಕೆ ಪ್ಲೇಟ್ನ ಮುಚ್ಚಿದ್ದಾಯಿತು. ಇದ್ರ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ ಇವಾಗ ಸ್ಟವ್ನ ಆನ್ ಮಾಡಿದ್ದೀನಿ. ಇದು 20 ಮಿನಿಟ್ಸು ಹಾಗೆ ಬೇಯಿಸ್ಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್ ಇದು ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬೇಕು, ಇಲ್ಲಾಂದರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ವಿಷಲ್ ಹಾಕಬಾರ್ದು. ಇದಕ್ಕೆ ಈ ರೀತಿ ಲೋಟನ ಹಾಕಿದ್ರೆ ಸಾಕು. 20 ಮಿನಿಟ್ಸ್ ಇದು ಬೇಯಬೇಕು. ಆವಾಗ ಗಿಣ ರೆಡಿಯಾಗಿರುತ್ತೆ. ಅದಾದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ನೈಟ್ ಡಿನ್ನರಿಗೆ ಚಪಾತಿ ಮಾಡಬೇಕು. ಸೊ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇವಾಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬೀನ್ಸು, ಕ್ಯಾರೆಟು ಹಾಗೆ ಆಲೂಗೆಡ್ಡೆ ಇತ್ತು, ಅದನ್ನೇ ಹಾಕ್ಬಿಟ್ಟು ಸಿಂಪಲಾಗಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸಾಗು ಹಾಗೆ ಬೇರೆ ಥರ ಪಲ್ಯಗಳೆಲ್ಲ ತುಂಬ ಮಸಾಲೆ ಐಟಮ್ಸ್ ಹಾಕಿದ್ದು ಇವಾಗ ತಿನ್ನೋಕ್ಕೂ ಆಗಲ್ಲ ಈ ಬಿಸಿಲಿಗೂ ಅದಕ್ಕೂ. ಅದಕ್ಕೋಸ್ಕರ ಈ ರೀತಿ ಸಿಂಪಲ್ಲಾಗಿ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಾವು ಸ್ವಲ್ಪ ನೈಟ್ ಹೊತ್ತು ಚಪಾತಿನೇ ಪ್ರಿಫರ್ ಮಾಡೋದು. ನಮಗೆ ರೈಸ್ ಐಟಮೇ ಇಷ್ಟ, ಬಟ್ ನಾವು ನೈಟ್ ಹೊತ್ತು ಚಪಾತಿನೇ ತಿನ್ನೋದು. ಬೆಳಗ್ಗೆ ಎಲ್ಲ ಪಲಾವು, ಪುದೀನ ರೈಸು, ಮೆಂತ್ಯ ರೈಸು ಅಂದ್ಕೊಂಡು ರೈಸ್ ಐಟಮೇ ಆಗಿರುತ್ತೆ. ಸ್ಕೂಲ್ ಇದ್ಬಿಟ್ರೆ ರೈಸ್ ಐಟಮೇ ಮಾಡಬೇಕಾಗುತ್ತೆ ಜಾಸ್ತಿ. ಯಾಕಂದರೆ ಅವ್ರಿಗೆ ಸ್ಕೂಲಿಗೆ ತೊಗೊಂಡು ಹೋಗೋಕ್ಕೆಲ್ಲ ಅದೇ ಚೆನ್ನಾಗಿರುತ್ತೆ. ಮಧ್ಯಾಹ್ನವರೆಗೂ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ
ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹಾಕಿ ನಾನು ಇವಾಗ ಪಲ್ಯನ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಏನೇನು ಬೇಕೋ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ಹಾಗೆ ಬೀನ್ಸು, ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಹುಳಿ ಟೊಮೊಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ, ಹಾಗೆ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೇಗೆ ಪಲ್ಯ ಮಾಡ್ತೀನಂತ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇದು 20 ನಿಮಿಷ ಬೇಯಿಸಿದೆ. ಇವಾಗ ಆರಿದೆ ಕುಕ್ಕರು ಸ್ವಲ್ಪ, ಅದಕ್ಕೋಸ್ಕರ ನಾನು ಇಲ್ಲೇ ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ. ಆಗಿದೆ ಫ್ರೆಂಡ್ಸ್, ಇವಾಗಲೇ ಓಪನ್ ಮಾಡ್ತಾ ಇರೋದು. ನೋಡಿ, ಈ ರೀತಿ ಬಂದಿದೆ. ಇನ್ನು ಆರಬೇಕು. ಇವಾಗ ಒಂದು 10 ಮಿನಿಟ್ಸ್ ಆಯಿತು ಅಷ್ಟೇ. ಇದು ಫುಲ್ ಕೂಲ್ ಆಗಕ್ಕೆ ಬಿಡಬೇಕು, ಆಮೇಲೆ ಕಟ್ ಮಾಡ್ಬೋದು. ಸೊ ಈಗ 20 ಮಿನಿಟ್ಸ್ ಬೇಯಿಸಿದಾದಮೇಲೆ ಇವಾಗ ಕೂಲ್ ಆಗಿದೆ. ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ. ಇವಾಗ ಕುಕ್ಕರಿಂದ ಹೊರಗಡೆ ತೆಗ್ದಿರೋದು. ಇದೊಂದು ಹಾಫ್ ಆನ್ ಅವರು ಫುಲ್ ಕೂಲ್ ಆಗಬೇಕು ಫ್ರೆಂಡ್ಸ್, ಆವಾಗೇ ಇದು ನೀಟಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ನಾನು ಆಮೇಲೆ ನಿಮ್ಗೆ ಇದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನಿವಾಗ ಪಲ್ಯ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇವಾಗ ಇದನ್ನ ಹೇಗೆ ಮಾಡ್ತೀನಿ ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಫ್ರೆಂಡ್ಸ್. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂಚೂರು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಇವಾಗ ಅದಕ್ಕೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಸಹ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು ಹಾಗೆ ಆಲೂಗಡ್ಡೆ. ಸೊ ಇದನ್ನೆಲ್ಲ ಹಾಕಿದ ಮೇಲೆ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಇವಾಗ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದರೂ ಸಹ ಬೇಗ ಬೇಯುತ್ತೆ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹುಳಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಸೊ ಹುಳಿ ಟೊಮೆಟೊ ಹಾಕಿದ್ಮೇಲೆ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. ಅಂದರೆ ತರಕಾರಿ ಎಷ್ಟಿದೆಯೋ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನು ಸ್ವಲ್ಪ ಡ್ರೈ ಆಗಿ ಪಲ್ಯ ಮಾಡ್ತಿರೋದು, ಅದಕ್ಕೋಸ್ಕರ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಅದು ಸ್ವಲ್ಪ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಗೆ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ನಾವು ಮನೆಯಲ್ಲಿ ಸಾಂಬಾರು ಮಾಡುವಾಗ ಯೂಸ್ ಮಾಡ್ತೀವಲ್ಲ, ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ, ಅದನ್ನೇ ಹಾಕಿದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಕೊಬ್ಬರಿನ ಹಾಕ್ಬಿಟ್ಟು ಇವಾಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಲಾಸ್ಟಲ್ಲಿ ಇದಕ್ಕೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್,
ಇವಾಗ ಪಲ್ಯ ಮಾಡಿದ್ದಾಯಿತು, ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಊಟಕ್ಕೆ ಕೊಡಬೇಕು, ತುಂಬ ಟೈಮ್ ಆಗಿಬಿಟ್ಟಿದೆ. ಸೊ ನಾನು ಚಪಾತಿ ಎಲ್ಲ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಕಟ್ಸ್ ಮಾಡಿ ನೋಡಿ, ಈ ರೀತಿ ಚೆನ್ನಾಗಿ ಬಂದಿರುತ್ತೆ, ಒಳ್ಳೆ ಘಮ ಬರ್ತದೆ ಏಲಕ್ಕಿದು. ಫ್ರೆಂಡ್ಸ್, ಇವಾಗ ಚಪಾತಿ, ಪಲ್ಯ ಹಾಗೆ ಗಿಣ್ಣ ರೆಡಿ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ನನ್ನ ಮಗಳಿಗೆ ಕೊಟ್ಟು. ಇವಾಗ ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಚೆನ್ನಾಗಿ ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ಹೇಳು, ಚಪಾತಿ ಪಲ್ಯ ಚೆನ್ನಾಗಿದೆಯಾ? ಗಿಣ್ಣ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಸೊ ಫ್ರೆಂಡ್ಸ್, ಇವಾಗ ನನ್ನ ಫೇವ್ರೆಟ್ ಗಿಣ್ಣನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತಿಂದ್ಬಿಟ್ಟು ಹೇಳ್ತೀನಿ ಬನ್ನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಸ್ವೀಟ್ ಕೂಡ ಕರೆಕ್ಟಾಗಿದೆ, ಹಾಗೆ ಅದು ಬೆಂದಿರೋದು ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಶೇರ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣವೇ ಆ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.